ಇವತ್ತು ಎಸ್ ಮಲ್ಲಿಕಾರ್ಜುನ್ ಅವರು, ಇವತ್ತು ಬಸವಂತಪ್ಪನವ್ರು ನೂತನ ಸಚಿವರು. ಬಸವಂತಪ್ಪನವರೇ, ನಿಮಗೂ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಗ್ರಾಮಗಳು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿದ್ದಾರೆ. ಅವರಿಬ್ಬರು ಮಂತ್ರಿ ಸ್ಥಾನಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ನಮ್ಮ ಭಾಗದ ಜನರನ್ನು ಬೇಕಾದರೆ ಡ್ಯಾಮಿಗೆ ತಳ್ಳಲಿಕ್ಕೂ ಅವರಿಬ್ಬರು ತಯಾರಿದ್ದಾರೆ. ಅವರಿಬ್ಬರಿಗೆ ಬೇಕಾಗಿರೋದು ಮಂತ್ರಿ ಆಗಬೇಕಷ್ಟೇ. ಮಧು ಬಂಗಾರಪ್ಪನವ್ರಿಗೂ ಮಂತ್ರಿ ಸ್ಥಾನ ಸಿಗೋದು ಕಷ್ಟ ಇತ್ತು, ಮಲ್ಲಿಕಾರ್ಜುನವ್ರಿಗಂತೂ ಸಿಕ್ಕೇ ಇರಲಿಲ್ಲ. ಇವತ್ತು ಅವರಿಬ್ಬರು ಮಂತ್ರಿ ಆಗಲಿಕ್ಕೆ ನಮ್ಮ ಭಾಗದ ನೀರನ್ನು ಕಸಿದುಕೊಂಡು ನಮ್ಮ ರೈತರಿಗೆ ದ್ರೋಹವನ್ನು ಮಾಡಿದ್ದಾರೆ. ಆ ಕಾರಣ ನಾಳೆ ಬೆಳಿಗ್ಗೆ 10:00 ಹರಿಹರದ ನೀರಾವರಿ ಇಲಾಖೆಯ ವಿನಾಯಕ ದೇವಸ್ಥಾನದಿಂದ ಪ್ರತಿಭಟನೆ ಮೆರವಣಿಗೆಯನ್ನು NDA, ಭಾರತೀಯ ಜನತಾ ಪಕ್ಷ ಹಾಗೂ JDS ಒಟ್ಟಿಗೆ ಸೇರಿ ಹರಿಹರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಮಾಡಲಿದ್ದೇವೆ. ಆ ಒಂದು ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು, ಹರಿಹರ ತಾಲೂಕಿನ ಅಧ್ಯಕ್ಷರು, ಎಲ್ಲ ಮುಖಂಡರು, ಅದರ ಜೊತೆಗೆ ಹರಿಹರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹನಗವಾಡಿ ವೀರೇಶ್ ಅವರು, ಅದ್ರ ಜೊತೆ JDSನ ಮಾಜಿ ಶಾಸಕರಂಥ HS ಶಿವಶಂಕರ್ ಅವರು, ಜಿಲ್ಲಾಧ್ಯಕ್ಷರಾದಂಥ ಚಿದಾನಂದಪ್ಪನವರು, ತಾಲೂಕಿನ JDS ಅಧ್ಯಕ್ಷರುಗಳು, ಕಾರ್ಯಕರ್ತರು, ಅದರೊಟ್ಟಿಗೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ನೀರನ್ನು ವಾಣಿ ವಿಲಾಸ ಮತ್ತು ಅಪ್ಪ ಭದ್ರಾಗೆ ನಮಗೆ ನೀರು ಕೊಡದೆ ಅಲ್ಲಿಗೆ ಕೊಡ್ತಕ್ಕಂಥ ತೀರ್ಮಾನದ ವಿರುದ್ಧ ಬೃಹತ್ ಹೋರಾಟವನ್ನು ಮಾಡ್ತೇವೆ. ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕು. ಈಗ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ ಕೃತ್ಯ ಮುಂದಿನ ದಿನದಲ್ಲಿ ದಾವಣಗೆರೆ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ. ದಾವಣಗೆರೆ ಸಮಗ್ರ ಕುಡಿಯುವ ನೀರು ಇರ್ತಕ್ಕಂಥದ್ದು ಭದ್ರಾ ನಾಲೆಯ ಮೂಲಕ. ನಮಗೆ ಯಾವುದು ಬೇರೆ ಹಳ್ಳ ಕೆರೆ ಇಲ್ಲ. ನಮ್ಮ ಕುಡಿಯುವ ನೀರಿನ ಕೆರೆಗೆ ತುಂಬಿಸ್ತಕ್ಕಂಥದ್ದು ಭದ್ರಾ ನಾಲೆಯ ಮೂಲಕ ಅಂತಕ್ಕಂಥದ್ದು ದಾವಣಗೆರೆಯ ನಾಗರಿಕರಿಗೂ ಕೂಡ ಗೊತ್ತಿರಬೇಕು. ಇದೇ ರೀತಿ ಮೇಲ್ಭಾಗದಲ್ಲಿ ನಮ್ಮ ನಾಲೆಯ ಮೂಲಕ ಬೇರೆ ಬೇರೆ ಕಾರಣಕ್ಕೆ ನೀರು ತೆಗೆದುಕೊಂಡು ಹೋಗೋದಾದರೆ ದಾವಣಗೆರೆ ಕುಡಿಯೋ ನೀರಿಗೂ ತೊಂದರೆ ಆಗ್ತದೆ. ದಾವಣಗೆರೆ ನಾಗರಿಕರು ಕೂಡ ಎಚ್ಚೆತ್ತುಕೊಳ್ಬೇಕು. ದಾವಣಗೆರೆಯ ಉತ್ತರ ಮತ್ತು ದಕ್ಷಿಣ ಮಾಯಕೊಂಡ ಎಲ್ಲ ಶಾಸಕರ ಮೇಲೆ ಜನತೆ ಕೂಡ ಒತ್ತಡವನ್ನು ಹಾಕಬೇಕು. ಬಂಧುಗಳೇ, ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವತ್ತು ಕಾವೇರಿಯಿಂದ ಯಾವ ಕೆರೆ ತುಂಬಿಸೋ ಯೋಜನೆ ನೀವು ಮಾಡಿದ್ದೀರಿ? ಅರೆ, ಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ತುಮಕೂರು, ಕೋಲಾರಕ್ಕೆ ನೀವು ನೀರು ತೆಗೆದುಕೊಂಡು ಹೋಗ್ತೀರಿ, ಯಾಕೆ ಕಾವೇರಿಯಿಂದ ಕೊಡೋಕ್ಕಾಗಲ್ವಾ? ಕಾವೇರಿ ನೀರು ಕೋಲಾರ ತುಮಕೂರ್ಗೆ ಹತ್ರನೋ, ಭದ್ರಾ ನಾಲೆ ನೀರು ಕೋಲಾರ ತುಮಕೂರ್ಗೆ ಹತ್ರನೋ ಅಂತ ಯೋಚನೆ ಮಾಡಿ ಬಂಧುಗಳು.